ನಮಸ್ಕಾರ. 2021 ಜೂನ್ನಲ್ಲಿ ನಡೆಯುವ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಸಾಧಿಸುವ ಹಾಗೂ ಗುಣಾತ್ಮಕಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲವು ಕ್ರಿಯಾ ಯೋಜನೆಗಳನ್ನು ರೂಪಿಸಿದೆ. ಹಾಗಿದ್ರೆ ಆ ಯೋಜನೆಗಳು ಯಾವುದು ಅಂತ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಓದುವ ಅಭಿಯಾನ ಮತ್ತು ಗೋಡೆಗಳು ಮಾತನಾಡಬೇಕು. SSLC ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ದೃಢೀಕರಣಗೊಳಿಸಲು ಕೆಲವು ಸಲಹೆಗಳನ್ನು ನೀಡಿದೆ. ಫಸ್ಟ್ ಒನ್, ಶಾಲೆಗಳಿಗೆ ಮಾರ್ಗದರ್ಶಿ ಶಿಕ್ಷಕರನ್ನು ನಿಯೋಜಿಸುವುದು. ಅದರಲ್ಲಿ ಫಸ್ಟ್ ಒನ್, ಸರ್ಕಾರಿ ಅಥವಾ ಅನುದಾನಿತ ಅಥವಾ ಅನುದಾನರಹಿತ ಶಾಲೆಯಲ್ಲಿನ ಎಲ್ಲ ವಿಷಯ ಶಿಕ್ಷಕರುಗಳಿಗೆ ಕೆಲವು ಕಲಿಕಾಂಶಗಳಿಗೆ ಹೆಚ್ಚಿನ ಮಾರ್ಗದರ್ಶನದ ಅಗತ್ಯವಿರುತ್ತದೆ. ಅಂತಹ ಮಾಹಿತಿಯನ್ನು ಎಲ್ಲ ಶಾಲೆಗಳಿಂದ ಪಡೆದು ಆಯಾ ತಾಲೂಕು ಅಥವಾ ಜಿಲ್ಲಾ ಹಂತದಲ್ಲಿನ ಶಿಕ್ಷಕರುಗಳಿಂದ ಅಥವಾ ಮಾರ್ಗದರ್ಶಿ ಶಿಕ್ಷಕರುಗಳಿಂದ ವಿಚಾರ ವಿನಿಮಯ ಸಭೆಯನ್ನು ಏರ್ಪಡಿಸಿ ಪರಿಹಾರವನ್ನು ಕಂಡುಕೊಳ್ಳುವುದು. ಸೆಕೆಂಡ್, ನಿಯೋಜಿತ ಶಿಕ್ಷಕರು ಕನಿಷ್ಠ ವಾರಕ್ಕೊಮ್ಮೆ ನಿಯೋಜಿತ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಕಠಿಣವೆನಿಸಿದ ಅಧ್ಯಾಯಗಳಲ್ಲಿನ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವ ಬಗ್ಗೆ ಸೂಕ್ತ ತಿಳುವಳಿಕೆಯನ್ನು ನೀಡಬೇಕು. ಥರ್ಡ್, ತರಗತಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚು ಆಕರ್ಷಣೀಯ ಹಾಗೂ ಆಸಕ್ತಿದಾಯಕವನ್ನಾಗಿ ಮಾಡಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವುದು. ಫೋರ್ತ್, ಪ್ರತಿ ಭೇಟಿಯ ವರದಿಯನ್ನು ಭೇಟಿ ನೀಡಿದ ಮರುದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೀಡಬೇಕು. ನೆಕ್ಸ್ಟ್ ಬರೋದು ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾದ ಶೈಕ್ಷಣಿಕ ಚಟುವಟಿಕೆಗಳು. ಅದೇನದು? ಫಸ್ಟ್ ಒನ್, ಮುಖ್ಯ ಶಿಕ್ಷಕರು 10ನೇ ತರಗತಿ ಬೋಧನೆಯನ್ನು ಕಡ್ಡಾಯವಾಗಿ ಕೈಗೊಳ್ಳಲೇಬೇಕು. ಸಹ ಶಿಕ್ಷಕರು ಪಾಠ ಬೋಧನೆಯನ್ನು ಅವಲೋಕಿಸಿ ಮಾರ್ಗದರ್ಶನವನ್ನು ನೀಡಬೇಕು. ವಾರಕ್ಕೊಮ್ಮೆ ಶಾಲೆಯಲ್ಲಿ ಸಮಾಲೋಚನಾ ಸಭೆ ಸೇರಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಕೊಂಡ ಕ್ಲಿಷ್ಟತೆಯನ್ನು ಚರ್ಚಿಸಿ ಪರಿಹಾರ ಬೋಧನೆಯನ್ನು ಕೈಗೊಳ್ಳಬೇಕು. ವಿದ್ಯಾರ್ಥಿಗಳ ಹೆಸರುಗಳನ್ನು ಅವರು ತಿಳಿದುಕೊಂಡಿರಲೇಬೇಕಾಗತ್ತೆ. ಸೆಕೆಂಡ್, ವಿಶೇಷ ತರಗತಿಗಳನ್ನು ನಡೆಸುವಾಗ ಬೆಳಗಿನ ಅವಧಿಯಲ್ಲಿ ಕ್ಲಿಷ್ಟ ಪರಿಕಲ್ಪನೆಗಳನ್ನು, ಪರೀಕ್ಷೆಯಲ್ಲಿ ಬರುವಂತಹ ವಿವಿಧ ರೀತಿಯ ಪ್ರಶ್ನೆಗಳನ್ನೊಳಗೊಂಡಂತೆ ವಿಷಯ ವಿಶ್ಲೇಷಣೆಯಾಗಿರಬೇಕು. ಸಂಜೆಯ ಅವಧಿಯಲ್ಲಿ ಗುಂಪು ಚಟುವಟಿಕೆಗಳನ್ನು, ಚಿತ್ರಗಳ ಅಭ್ಯಾಸ, ಕ್ವಿಜ್ ಕಾರ್ಯಕ್ರಮ ಹಂಚಿಕೆಯಾದ ಶಿಕ್ಷಕರುಗಳ ಸಮ್ಮುಖದಲ್ಲಿ ನಡೆಯಬೇಕಾಗತ್ತೆ. ಥರ್ಡ್, ತರಗತಿ ಕೋಣೆಯಲ್ಲಿ ಎಲ್ಲ ವಿಷಯಗಳಲ್ಲಿನ ಕ್ಲಿಷ್ಟತೆಯ ಕಲಿಕಾಂಶಗಳನ್ನು ವಿವಿಧ ಮಾದರಿ ಅಥವಾ ರೂಪಗಳಲ್ಲಿ ಪ್ರದರ್ಶಿಸಲ್ಪಡಬೇಕು. ಚಿತ್ರಪಟಗಳು, ಅದು ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತಕ್ಕೆ ಸಂಬಂಧಿಸಿರಬಹುದು. ಸೂತ್ರಗಳು, ಅದು ಗಣಿತ ಅಥವಾ ವಿಜ್ಞಾನಕ್ಕೆ ಸಂಬಂಧಿಸಿರಬಹುದು. ಮಾದರಿ ಪತ್ರಲೇಖನಗಳು, ವ್ಯಾಕರಣ ಸಂಬಂಧಿಸಿದ ಅಂಶಗಳನ್ನು ಪ್ರತಿನಿತ್ಯ ನೋಡುವಂತಹ ಸ್ಥಳದಲ್ಲಿ ತೂಗು ಹಾಕಬೇಕು. ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಸರದಿಯಲ್ಲಿ ಓದಲು ಅವಕಾಶ ನೀಡಬೇಕು. ಒಬ್ಬ ವಿದ್ಯಾರ್ಥಿಯು ಹೇಳಿದ್ದನ್ನು ಉಳಿದ ವಿದ್ಯಾರ್ಥಿಗಳೆಲ್ಲರೂ ಉಚ್ಚರಿಸಬೇಕು. ಇದರಿಂದ ಅಷ್ಟು ವಿದ್ಯಾರ್ಥಿಗಳ ಧ್ವನಿ ಸಂಖ್ಯೆಯಷ್ಟು ಪುನರಾವರ್ತನೆಯಾಗುತ್ತದೆ. ಇದು ಗುಂಪು ಕಲಿಕೆಗೆ ಪೂರಕವಾಗಿ ಶಾಶ್ವತ ಕಲಿಕೆಯನ್ನು ಉಂಟುಮಾಡುತ್ತದೆ. ಫೋರ್ತ್, ಎಲ್ಲ ವಿವಿಧ ಪರೀಕ್ಷೆಗಳನ್ನು ನಡೆಸುವ ಮುಂಚೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಶಿಕ್ಷಕರು ಆಯಾ ವಿಷಯವಾರು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳಲ್ಲಿನ ಪ್ರಶ್ನೆವಾರು ವಿಶ್ಲೇಷಣೆ ಮಾಡಿ ಯಾವ ಪ್ರಶ್ನೆಗಳು ಕ್ಲಿಷ್ಟತೆಯನ್ನು ಹೊಂದಿದೆ ಎಂಬುದನ್ನು ಗಮನಿಸಿ ವಿದ್ಯಾರ್ಥಿಗಳಿಗೆ ಚಿಕಿತ್ಸಾ ವಿಧಾನದಲ್ಲಿ ಧನಾತ್ಮಕವಾದ ರೀತಿಯಲ್ಲಿ ಹಿಮ್ಮಾಹಿತಿ ನೀಡಿ ಕಲಿಕೆಯನ್ನು ದೃಢೀಕರಿಸಬೇಕು. ಫಿಫ್ತ್, 10ನೇ ತರಗತಿಯ ವಿದ್ಯಾರ್ಥಿಗಳನ್ನು ಸಾಮಾಜಿಕ ಅಂತರದೊಂದಿಗೆ ಕಲಿಕೋಪಕರಣಗಳನ್ನು ಪ್ರದರ್ಶಿಸುವ ಕೊಠಡಿಗೆ ಪ್ರವೇಶಿಸಿ ಅಲ್ಲಿರುವ ವಿಷಯವಾರು ಚಾರ್ಟುಗಳನ್ನು ವೀಕ್ಷಿಸಲು ತಿಳಿಸುವುದು. ಆ ಕೊಠಡಿಯಿಂದ ಹೊರಬಂದ ಮೇಲೆ ವಿದ್ಯಾರ್ಥಿಗಳು ನೋಡಿದ್ದನ್ನು ಅಥವಾ ವೀಕ್ಷಿಸಿದ್ದನ್ನು ಅಥವಾ ಗಮನಿಸಿದ್ದನ್ನು ಬರೆಯಲು ತಿಳಿಸುವುದು. ಇದೇ ಪ್ರಕ್ರಿಯೆಯನ್ನು ಹಲವು ಬಾರಿ ಮಾಡಿಸಬೇಕು. ಈ ಪ್ರಕ್ರಿಯೆ ಈ ರೀತಿಯಾಗಿದೆ. ಫಸ್ಟ್, ಮೊದಲ ಸಲ ಚಾರ್ಟ್ಗಳ ಸಂಖ್ಯೆ ಹಾಗೂ ವಿಷಯವಾರು ಕೆಲವು ಚಾರ್ಟ್ಗಳನ್ನು ಗುರುತಿಸಬಹುದು. ಸೆಕೆಂಡ್, ಎರಡನೆಯ ಸಲ ವಿಷಯವಾರು ವರ್ಗೀಕರಣ ಮತ್ತು ಸಂಖ್ಯೆ ತಿಳಿಸಬಹುದು. ಥರ್ಡ್, ವಿಷಯವಾರು ಚಾರ್ಟ್ಗಳಲ್ಲಿನ ಕಲಿಕಾಂಶಗಳನ್ನು ಮನನ ಮಾಡಿಕೊಳ್ಳಬಹುದು. ಫೋರ್ತ್, ವಿಷಯವಾರು ಕಲಿಸಿರುವ ಅಥವಾ ಮನನ ಮಾಡಿಕೊಂಡಿರುವ ಕಲಿಕಾಂಶಗಳನ್ನು ಬರೆಯಲು ಸೂಚಿಸುವುದು. ಇದರಿಂದ ಕಲಿಕೆ ದೃಢೀಕರಣ ಸಾಧ್ಯವಾಗುತ್ತದೆ. ಪಠ್ಯಪುಸ್ತಕ ನೋಡಿ ಬರೆಯುವ ಅಥವಾ ನೋಡಿಕೊಳ್ಳದೆ ಬರೆಯುವ ಘಟಕ, ಕಿರು ಅಥವಾ ಮಾದರಿ ಪರೀಕ್ಷೆಗಳನ್ನು ಪರಿಣಾಮಕಾರಿಯಾಗಿ ನಡೆಸುವ ಮೂಲಕ ವಿದ್ಯಾರ್ಥಿಗಳ ಬರವಣಿಗೆ ಕೌಶಲ್ಯ ಹಾಗೂ ಪಠ್ಯಪುಸ್ತಕ ಅಧ್ಯಯನದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸುವುದು. ನೋಡಿಕೊಂಡು ಬರೆದ ಉತ್ತರ ಪತ್ರಿಕೆಗಳನ್ನು ಪ್ರಶ್ನೆವಾರು ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡಿ ಪ್ರಶ್ನೆಗಳ ಕ್ಲಿಷ್ಟತೆಯನ್ನು ಗುರುತಿಸಿ ಅಂತಹ ಪ್ರಶ್ನೆಗಳಿಗೆ ಚಿಕಿತ್ಸಾ ಕ್ರಮದಲ್ಲಿ ಅಥವಾ ಪರಿಹಾರ ಅಥವಾ ಪುನರಾವರ್ತನಾ ವಿಧಾನದಲ್ಲಿ ವಿದ್ಯಾರ್ಥಿಗಳಲ್ಲಿರುವಂತಹ ಗೊಂದಲಗಳನ್ನು ಇತ್ಯರ್ಥಪಡಿಸಬೇಕು. ಸಿಕ್ಸ್ತ್, ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಮಾಡುವ ಕಲೆಯನ್ನು ರೂಢಿಸುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಭಾಗವಹಿಸುವ ಅವಕಾಶ ಮತ್ತು ಚಟುವಟಿಕೆಗಳನ್ನು ಆಯೋಜಿಸುವುದು. ಒಂದು ವಾಕ್ಯ ಅಥವಾ ಒಂದು ಪದದ ಉತ್ತರವುಳ್ಳ ಪ್ರಶ್ನೆಗಳನ್ನು ತಯಾರಿಸಿಕೊಂಡು ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗುವಂತೆ ಕೇಳುವುದು. ಎಲ್ಲ ವಿದ್ಯಾರ್ಥಿಗಳು ಸರದಿಯಂತೆ ಅಥವಾ ಕಡ್ಡಾಯವಾಗಿ ಭಾಗವಹಿಸುವಂತೆ ವರ್ತಿಸಬೇಕು. ಒಂದು ಬಾರಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳು ಉತ್ತರಿಸಿದ ನಂತರ ಅದೇ ಪ್ರಶ್ನೆ ಮತ್ತು ಉತ್ತರಗಳನ್ನು ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಒಕ್ಕೊರಲಿನಿಂದ ಹೇಳಬೇಕು.
7th, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿದಿನ ಕಡಿಮೆ ಫಲಿತಾಂಶ ಪಡೆದಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಆದ್ಯತೆ ಮೇರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಪ್ರಗತಿಗೆ ಕೈಗೊಂಡ ಕ್ರಮಗಳನ್ನು ಪರಿಶೀಲಿಸಬೇಕು. ವಿದ್ಯಾರ್ಥಿಗಳ ವೈಯಕ್ತಿಕ ಕಡತ ನಿರ್ವಹಣೆಯ ಬಗ್ಗೆ ಖಾತ್ರಿಪಡಿಸಿರಬೇಕು. ಘಟಕ ಅಥವಾ ಕಿರುಪರೀಕ್ಷೆ ಅಥವಾ ರಸಪ್ರಶ್ನೆಗಳನ್ನು ಅಥವಾ ಮೆಮೊರಿ ಪರೀಕ್ಷೆಯ ಪತ್ರಿಕೆಗಳನ್ನು ಕರಾರುವಕ್ಕಾಗಿ ಮೌಲ್ಯಮಾಪನ ಮಾಡಿ ಕೂಡಲೇ ಪರಿಹಾರ ಸೂಚಿಸುವಂತಹ ಪರಿಶೀಲನಾ ದಾಖಲೆಗಳನ್ನು ಒಳಗೊಂಡಿರಬೇಕು. ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಪೂರಕ ಅಥವಾ ಧನಾತ್ಮಕ ಮಾರ್ಗದರ್ಶನ ನೀಡಿರಬೇಕು. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬುವಂತಿರಬೇಕು. ಮುಖ್ಯ ಶಿಕ್ಷಕರು ವಿಷಯವಾರು ಶಿಕ್ಷಕರ ಪಾಠ ಬೋಧನೆಯನ್ನು ವೀಕ್ಷಣೆ ಮಾಡಿ ಸಮಾಲೋಚನೆ ನಡೆಸಿರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಭೇಟಿ ವರದಿಯನ್ನು ನಿರಂತರವಾಗಿ ಈ ಕಚೇರಿಗೆ ಸಲ್ಲಿಸಬೇಕು. 8th, ಪಠ್ಯಪುಸ್ತಕದಲ್ಲಿರುವ ಅಥವಾ ವಿದ್ಯಾರ್ಥಿಗಳು ತಯಾರಿಸಿರುವ ಸೂತ್ರಗಳು, ಘಟನೆಗಳು, ಇಸವಿಗಳು, ಪ್ರಮೇಯಗಳು, ವಿಜ್ಞಾನದಲ್ಲಿನ ಚಿತ್ರಗಳು, ಭೂಪಟಗಳು, ಭಾಷೆಗಳಲ್ಲಿನ ಪತ್ರಲೇಖನಗಳು ಇತ್ಯಾದಿಗಳ ಚಾರ್ಟ್ಗಳನ್ನು ಪ್ರತಿದಿನ ನೋಡುವಂತೆ ತಾವು ಅಭ್ಯಾಸ ಮಾಡುವ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. 9th, ವಿದ್ಯಾರ್ಥಿಗಳೊಂದಿಗೆ ಸಂವಾದಗಳನ್ನು ಏರ್ಪಡಿಸಬೇಕು. ಪರೀಕ್ಷೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಕಳೆಯುವಂತೆ ಮಾಡಬೇಕು. ಆತ್ಮವಿಶ್ವಾಸ ತುಂಬುವಂತಹ ಕೆಲಸವಾಗಬೇಕು. ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳ ನಡುವೆ ಹೋಲಿಕೆಯನ್ನು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರೌಢಶಾಲಾ ವಿದ್ಯಾರ್ಥಿಗಳ ಮಾದರಿ ದಿನಚರಿ ಅಂದರೆ ಒಂದು ಮಾಡೆಲ್ ಕೊಟ್ಟಿದ್ದಾರೆ ದಿನಚರಿ ಹೇಗಿರಬೇಕು ಅಂತ. ಸಮಯ ಬೆಳಿಗ್ಗೆ 5ರಿಂದ 5:15 ಅಂದರೆ 15 ನಿಮಿಷ. ನಿದ್ರೆಯಿಂದ ಎದ್ದು ಲಘು ವ್ಯಾಯಾಮ ಮಾಡಿ ಹಲ್ಲನ್ನು ಉಜ್ಜಿ ಮುಖ ತೊಳೆದು ಬೆಳಗಿನ ಅಭ್ಯಾಸಕ್ಕೆ ಸಿದ್ಧಗೊಳ್ಳುವುದು. ಬೆಳಿಗ್ಗೆ 5:15ರಿಂದ 6:30 ಬೆಳಗಿನ ಓದು, ಕ್ಲಿಷ್ಟ ವಿಷಯಗಳ ಅಭ್ಯಾಸ, ಅದು ಗಣಿತ ಆಗಿರ್ಬೋದು, ಇಂಗ್ಲಿಷ್, ವಿಜ್ಞಾನ, ಸಮಾಜ ವಿಜ್ಞಾನ ಯಾವುದಾದ್ರೂ ಆಗಿರಬಹುದು, ಕ್ಲಿಷ್ಟ ವಿಷಯ. ಬೆಳಿಗ್ಗೆ 6:30ರಿಂದ 8 ಗಂಟೆಯವರೆಗೆ ಮನೆ ಕೆಲಸದಲ್ಲಿ ಪೋಷಕರಿಗೆ ಸಹಕರಿಸುವುದು ಮತ್ತು ನಿತ್ಯ ಕರ್ಮಗಳನ್ನು ಪೂರೈಸುವುದು. ಬೆಳಿಗ್ಗೆ 8ರಿಂದ 8:30 ಬೆಳಗಿನ ಉಪಹಾರ, ನಂತರ ಶಾಲೆಗೆ ಹೊರಡಲು ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಬೆಳಿಗ್ಗೆ 8:30ರಿಂದ 9 ಗಂಟೆಯವರೆಗೆ ಶಾಲೆಗೆ ಪ್ರಯಾಣ ಮಾಡುವುದು. ಬೆಳಿಗ್ಗೆ 9ರಿಂದ 10:15 ಶಾಲೆಯ ವಿಶೇಷ ತರಗತಿಗಳು ಅಥವಾ ಪರಿಹಾರ ಬೋಧನಾ ತರಗತಿ ಅಥವಾ ಗುಂಪು ಅಧ್ಯಯನದಲ್ಲಿ ಪಾಲ್ಗೊಳ್ಳುವುದು. ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 4:30 ತರಗತಿಯಲ್ಲಿ ಕಲಿಕೆಯಲ್ಲಿ ತೊಡಗಿರುವುದು. ಸಂಜೆ 4:30ರಿಂದ 5 ಗಂಟೆಯವರೆಗೆ ಆಟೋಟಗಳಲ್ಲಿ ಭಾಗವಹಿಸುವುದು. ಸಂಜೆ 5 ಗಂಟೆಯಿಂದ 5:30 ಮನೆಗೆ ಹಿಂದಿರುಗುವುದು. ಸಂಜೆ 5:30ರಿಂದ 6:30 ಸಂಜೆಯ ಚಟುವಟಿಕೆಗಳು. ಸಂಜೆ 6:30ರಿಂದ 8 ಗಂಟೆಯವರೆಗೆ ಶಾಲೆಯಲ್ಲಿ ನೀಡಿರುವ ಗೃಹ ಕಾರ್ಯಗಳನ್ನು ಪೂರ್ಣಗೊಳಿಸುವುದು. 8ರಿಂದ 8:30 ತೃತೀಯ ಭಾಷೆ ಅಭ್ಯಾಸ. 8:30ರಿಂದ 9 ಗಂಟೆಯವರೆಗೆ ರಾತ್ರಿ ಊಟ. 9ರಿಂದ 10 ಗಂಟೆಯವರೆಗೆ ಕ್ಲಿಷ್ಟ ವಿಷಯಗಳ ಅಭ್ಯಾಸ. 10ರಿಂದ 11 ಗಂಟೆಯವರೆಗೆ ಸಮಾಜ ವಿಜ್ಞಾನ ಪ್ರಥಮ ಭಾಷೆ ಅಭ್ಯಾಸ. ರಾತ್ರಿ 11ರಿಂದ 5 ಗಂಟೆಯವರೆಗೆ ನಿದ್ದೆಗೆ ಮೀಸಲು. ಪುನರ್ಮನನ ಮಾಡುತ್ತಾ ಸುಖ ನಿದ್ರೆಗೆ ಜಾರುವುದು. ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ಆಯಾ ದಿನದಲ್ಲಿ ನಡೆದ ಎಲ್ಲ ಚಟುವಟಿಕೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಬೇಕು. ಅವುಗಳಲ್ಲಿ ಯಾವುದಾದರೂ ಸೂತ್ರ ಆಗಿರಬಹುದು, ಕೆಲವು ಚಿತ್ರದ ಭಾಗಗಳು, ಪತ್ರ ಲೇಖನಗಳು, ಉತ್ತರಗಳಲ್ಲಿನ ಸಾಲುಗಳು, ಇವುಗಳನ್ನು ಬೆಳಿಗ್ಗೆ ಎದ್ದ ಕೂಡಲೇ ಪುನಃ ಒಮ್ಮೆ ಗುರುತು ಮಾಡಿಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಓದಿದ್ದು ಶಾಶ್ವತವಾಗಿ ಮೆದುಳಿನಲ್ಲಿ ಉಳಿಯುತ್ತದೆ. ಆದರೂ ಕ್ಲಿಷ್ಟತೆ ಅನಿಸಿದ್ದಲ್ಲಿ ಶಿಕ್ಷಕರು ಅಥವಾ ಸಹಪಾಠಿಗಳೊಂದಿಗೆ ಚರ್ಚಿಸಿದರೆ ಅನುಕೂಲವಾಗುತ್ತದೆ. ಹಾಗೆ ಇನ್ನೊಂದು ವಿಷಯ, ಇಲ್ಲಿ ನೀಡಿರುವುದು ಕೇವಲ ಮಾದರಿ ದಿನಚರಿ ನಮೂನೆ. ವಿದ್ಯಾರ್ಥಿಗಳು ತಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮಾದರಿ ದಿನಚರಿಯನ್ನು ಸಿದ್ಧಪಡಿಸಿಕೊಳ್ಳುವುದು.